ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸುರಿದಂತಹ ಮುಂಗಾರು ಮಳೆಯ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತ ಆಗಿ ಹೋಗಿದೆ. ಅದರಲ್ಲೂ ಬೆಳಗಾವಿಯಲ್ಲಂತೂ 50ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದೆ. 8 ಮನೆಗಳನ್ನ ಕಂಪ್ಲೀಟ್ ಆಗಿ ಕೆಡವಿ ಹಾಕಿದೆ. ಇದರಿಂದಾಗಿ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಹಾಗಾದ್ರೆ ಈ ಮಳೆಯಿಂದ ಆದಂತಹ ಅನಾಹುತಗಳು, ಅವಾಂತರಗಳು ಏನೇನು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಮುಂಗಾರು ಎಫೆಕ್ಟ್, ಅಲ್ಲಿ ಖುಷಿ, ಇಲ್ಲಿ ಕಣ್ಣೀರು. ಮನೆಯೊಳಗೆ ನೀರು, ಜನರು ಬೀದಿ ಪಾಲು. ಮುಂಗಾರಿನ ನೀರು ಮನೆಗಳ ಬೀಳಿಸಿದ್ದೇಗೆ? ಇದು ಸೆಲೆಬ್ರೇಷನ್, ಮುಂಗಾರಿನ ಸೆಲೆಬ್ರೇಷನ್. ಮಳೆ ಬಂತು, ಜೀವ ಕಳೆತಂತು ಅಂತ ರೈತರು ಖುಷಿಯಲ್ಲಿ ಹಾಡು. ಇದನ್ನ ಹಂತಿಪದ ಅಂತಾರೆ. ಬಾಗಲಕೋಟೆಯಲ್ಲಿ 3 ದಿನಗಳಿಂದ ಮಳೆ ಸುರಿಯುತ್ತಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಮುಂಗಾರು ಅಬ್ಬರಕ್ಕೆ 8 ಮನೆಗಳು ಬಿದ್ದು. ಇದು ದುರಂತ, ಮುಂಗಾರು ಸೃಷ್ಟಿಸಿದ ದುರಂತ. ಮನೆಗಳು ಬಿದ್ದೋಗಿವೆ. ಮನೆಗಳಲ್ಲಿನ ಎಲ್ಲ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿವೆ. ಇರೋಬರೋ ವಸ್ತುಗಳನ್ನ ಒಂದೊಂದೇ ಹೆಕ್ಕಿ ತೆಗಿತಾ ಇದ್ದಾರೆ ಆ ಮನೆಗಳ ಮಾಲೀಕರು. ಇಲ್ಲಿ ಬಿದ್ದಿರೋದು 1 ಮನೆಯಲ್ಲ, ಬರೋಬ್ಬರಿ 8 ಮನೆ. ಇದು ನಡೆದಿರೋದು ಬೆಳಗಾವಿಯ ಬೈಲಹೊಂಗಲದ ಕಲ್ಮಠ ನಗರದಲ್ಲಿ. ಒಂದೇ ಕಡೆಯಲ್ಲಿ 8 ಮನೆಗಳು ಬಿದ್ದಿದ್ದು, ಅದೃಷ್ಟವಶಾತ್ ಆ ಮನೆಗಳಲ್ಲಿ ಮಳೆಯ ವೇಳೆ ಯಾರೂ ಇಲ್ಲದ ಕಾರಣಕ್ಕೆ ದೊಡ್ಡ ಅಪಾಯವೊಂದು ತಪ್ಪಿದೆ. ಕಾರುಗಳು ನಜ್ಜುಗುಜ್ಜು, ಅಂಗಡಿಗಳಲ್ಲೂ ನೀರು. ಇದು ಕೂಡ ಬೈಲಹೊಂಗಲದ ದೃಶ್ಯ. ಇಲ್ಲಿ ಮನೆಗಳು, ಅಂಗಡಿಗಳಿಗೆ ನೀರು ನುಗ್ಗಿದೆ. ನೀರು ನುಗ್ಗಿರೋದು ಮಾತ್ರವಲ್ಲದೆ ಅಂಗಡಿಗಳಲ್ಲಿನ ವಸ್ತುಗಳನ್ನೆಲ್ಲ ಹೊತ್ಕೊಂಡು ಹೋಗಿದೆ. 2 ಗಂಟೆ ಸತತವಾಗಿ ಮಳೆ ಸುರಿದಿದ್ದು ಈಶ್ವರನಗರದಲ್ಲಿ ಎಪಿಎಂಸಿಯ ಗೋಡೆ ಕುಸಿತಗೊಂಡು 2 ಕಾರುಗಳು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿವೆ. ಒಟ್ನಲ್ಲಿ ಬೈಲಹೊಂಗಲದಲ್ಲಿ ಮಳೆಯಿಂದ ದೊಡ್ಡ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ. ಚಪ್ಪಲಿ ಅಂಗಡಿಗೆ ನೀರು ನುಗ್ಗಿ ಅಂಗಡಿಯಲ್ಲಿದ್ದ ಚಪ್ಪಲಿಗಳು ನೀರು ಪಾಲಾಗಿವೆ. ಇದನ್ನ ನೋಡಿದ ಚಪ್ಪಲಿ ವ್ಯಾಪಾರಿ ಕಣ್ಣೀರು ಹಾಕಿದ್ದಾರೆ. ಮಳೆ ಚಾಲು ಆಗಿದ್ದ ಪೂರ್ತಿ ಎಲ್ಲ ಹಿಂದಿನ ನೀರೆಲ್ಲ ಪೂರ್ತಿ ಇಲ್ಲಿ ತನಕ ಬಂದೈತ್ರಿ. ಇಲ್ಲಿ ತನಕ ಬಂದ್ರ ಹಿಂಗ ನನ್ನ ಚಪ್ಪಲ್ ಅಂಗಡಿ ಐತ್ರಿ, ಫುಟ್ವೇರ್ ಶಾಪ್ ಹಿಂಗ ತೇಲ್ ಹೋಗೈತ್ರಿ. ಫ್ರಿಜ್ ಸಕ್ಕಡ್ ಹಿಡ್ದು ಎಲ್ಲ ನನ್ನ ಚಪ್ಪಲಿ ಎಲ್ಲ ಲಕ್ಷ ಗಂಟ್ಲೆ ಎಲ್ಲ ತೇಲ್ ಹೋಗೈತನ್ನ. ಪರಿಹಾರ ಕೊಡ್ಲೇಬೇಕು, ವ್ಯಾಪಾರಸ್ಥರ ಪ್ರತಿಭಟನೆ. 2 ಗಂಟೆ ಸುರಿದ ಮಳೆಗೆ ಬೈಲಹೊಂಗಲ ನಗರ ತತ್ತರಿಸಿ ಹೋಗಿದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಇನ್ನೂ ಮಳೆ ಹಾನಿ ಪ್ರದೇಶಕ್ಕೆ ನಗರಸಭೆ ಹಾಗೂ ಸ್ಥಳೀಯ ಶಾಸಕ ಮಹಾಂತೇಶ್ ಕೌಜಲಗಿ ಭೇಟಿ ನೀಡಿದ ವೇಳೆ ವ್ಯಾಪಾರಸ್ಥರು ಆಕ್ರೋಶ ಹೊರಹಾಕಿದ್ರು. ನಗರಸಭೆಯ ಮುಂದೆ ಧರಣಿ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ರು. ಪುಸ್ತಕ, ದಿನಸಿ ಅಂಗಡಿ ಮಾಲೀಕರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಶೀಘ್ರದಲ್ಲೇ ಪರಿಹಾರ ನೀಡದೇ ಇದ್ರೆ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ ವ್ಯಾಪಾರಸ್ಥರು. ಬೆಳಗಾವಿಯಲ್ಲಿ ಭಾರೀ ಮಳೆ ಸುರಿಯುತ್ತಿದ್ದು ಇನ್ನಷ್ಟು ಮಳೆ ಕನ್ಫರ್ಮ್ ಆಗಿದೆ. ಅದರಿಂದ ಆಗೋ ಅನಾಹುತಗಳನ್ನು ತಡೆಯಲು ಚಿಕ್ಕೋಡಿ ತಾಲೂಕಿನಲ್ಲಿ ಸಂಭಾವ್ಯ ಪ್ರವಾಹ ಎದುರಿಸುವ ನಿಟ್ಟಿನಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆಯನ್ನೂ ನಡೆಸಲಾಗಿದೆ. ಚಿಕ್ಕೋಡಿ ಹಾಗೂ ನಿಪ್ಪಾಣಿ ತಾಲೂಕಿನಲ್ಲಿ ಕೃಷ್ಣಾ, ದೂದಗಂಗಾ, ವೇದಗಂಗಾ ಒಟ್ಟು 3 ಪ್ರಮುಖ ನದಿಗಳು ಹರಿಯುತ್ತಿದ್ದು ಮಳೆಗಾಲದ ಸಂದರ್ಭದಲ್ಲಿ ಅಪಾಯದ ಮಟ್ಟವನ್ನು ಮೀರುತ್ತವೆ. ಆದ್ದರಿಂದ ಪ್ರವಾಹ ತಡೆಯಲು ಒಟ್ಟು 14 ಬೋಟ್ಗಳು, 30 NDRF ಸಿಬ್ಬಂದಿ ನಿಯೋಜನೆ ಮಾಡಲಾಗಿದ್ದು 38 ಪರಿಹಾರ ಕೇಂದ್ರಗಳನ್ನು ಗುರುತು ಮಾಡಲಾಗಿದೆ. ಬೆಳಗಾವಿಯಲ್ಲಂತೂ ಮಳೆ ರಾಕ್ಷಸಾವತಾರ ತೋರಿದೆ. ಇದೇ ರೀತಿ ರಾಜ್ಯದ ಹಲವೆಡೆ ಮಳೆ ಬಿದ್ದಿದ್ದು ಚಿತ್ರದುರ್ಗದ ಚಳ್ಳಕೆರೆಯಲ್ಲಿರುವ ದೇವರಹಳ್ಳಿ ಹಳ್ಳ ಧಾರಾಕಾರ ಮಳೆಯಿಂದ ತುಂಬಿ ಹರಿದಿದೆ. ರಸ್ತೆ ಮೇಲೆ ನೀರು ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ರಸ್ತೆ ದಾಟಲು ವಾಹನ ಸವಾರರು, ಸಾರ್ವಜನಿಕರು ಪರದಾಡಿದ್ದಾರೆ. ಮುಂಗಾರು ಹಾವಳಿಗೆ ದಾಳಿಂಬೆ ಬೆಳೆ ನಾಶ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಂಗಳವಾರ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿತ್ತು. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ಮಳೆಯಬ್ಬರ ಹೆಚ್ಚಾಗಿದ್ದು 3 ಜಿಲ್ಲೆಗಳಲ್ಲಿ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿತ್ತು. ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳಿಗೂ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಮುಂಜಾಗ್ರತಾ ಕ್ರಮಗಳನ್ನು ಆಯಾ ಜಿಲ್ಲಾಡಳಿತಗಳು ಕೈಗೊಂಡಿವೆ. ಜಿಲ್ಲೆಗಳಲ್ಲಿ ಜೂನ್ 9ರಿಂದ ಜೂನ್ 13ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಜೂನ್ 9ರಿಂದ ಜೂನ್ 11ರವರೆಗೆ ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರೀ ಹಾಗೂ ಅತಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು, ಜೂನ್ 9ರಿಂದ ಜೂನ್ 11ರವರೆಗೆ ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಬೆಂಗಳೂರಿನಲ್ಲಿ ಹಲವು ದಿನ ಭಾರೀ ಮಳೆ ಮುನ್ಸೂಚನೆ ನೀಡಲಾಗಿದೆ. ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ ಬಿರುಗಾಳಿ ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದಿದೆ. ಮುಂದಿನ ದಿನಗಳಲ್ಲಿ ಮಳೆ ತೀವ್ರಗೊಳ್ಳುವ ಸಾಧ್ಯತೆ ಇದ್ದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಳಬೇಕು.